ನೆರೆದಿರುವಂತಹ ಸಮಸ್ತ ಪತ್ರಕರ್ತರಿಗೂ ನಮಸ್ಕಾರಗಳು. ಮೊದಲಿಗೆ ಶ್ರೀಯುತ ಸ್ಮಿತೇಶ್ ಎಸ್ ಬಾರಿ ಅವರು ಹೇಳಿದ ಹಾಗೆ ನಮ್ಮ ಈ ಕನ್ನಡ ಚಲನಚಿತ್ರಕ್ಕೆ ಮತ್ತೊಂದು ಹೊಸ ಚಿತ್ರ ಅರ್ಪಣೆ ಮಾಡಬೇಕೆನ್ನುವಂಥ ಒಂದು ಮಹಾ ಹಂಬಲದೊಂದಿಗೆ ನಾವು ನಮ್ಮ ಇಡೀ ತಂಡವನ್ನು ಕಟ್ಕೊಂಡು ಬೆಂಗಳೂರಿಗೆ ಬಂದಿದ್ದೇವೆ. ನಿಮ್ಗೆಲ್ಲರಿಗೂ ಕೂಡ ನನ್ನ ಪರಿಚಯವನ್ನ ಹೇಳೋದಾದ್ರೆ, ನಾನು ಜಿ ಕನ್ನಡ ಎನ್ನುವಂತಹ ಒಂದು ಮಹಾನ್ ವೇದಿಕೆಯಲ್ಲಿ ಸುಮಾರು ಒಂದು 2015-16 ಮೊದಲನೇ ಬ್ಯಾಚ್ ಅಂದ್ರೆ ಫಸ್ಟ್ ಸೀಸನ್ ನ ಕಂಟೆಸ್ಟೆಂಟ್ ಆಗಿದ್ದೆ ಅನೀಶ್ ಪೂಜಾರಿ ಅಂತ. ಸೊ ಜಿ ಕನ್ನಡದಲ್ಲಿ ಕಲಾವಿದನಾಗಿ ಬಂದವನು ನಾನು. ಅದಾದ ನಂತರ ಸುಮಾರು 4-5 ಶೋಗಳನ್ನ ನಾನು ರಿಯಾಲಿಟಿ ಶೋಗಳನ್ನ ಮಾಡಿ ಈಗ ಆ ಒಂದು ಎಕ್ಸ್ಪೀರಿಯನ್ಸ್ ನ ಜೊತೆಗೆ ಒಂದು ಕಥೆ ಇರ್ಬೋದು, ಅಥವಾ ಚಿತ್ರಕಥೆ ಇರ್ಬೋದು, ಅಥವಾ ಒಂದು ಸಂಭಾಷಣೆ ಇರ್ಬೋದು, ಹೀಗೆ ಒಂದಷ್ಟು ಸಿನಿಮಾಗಳಲ್ಲಿ ನಾವು ಕೆಲಸ ಮಾಡ್ತಾ ಈಗ ದಸ್ಕತ್ ಎನ್ನುವಂತ ಒಂದು ಸಿನಿಮಾವನ್ನ ನಾವು ತಗೊಂಡು ಬಂದಿದ್ದೇವೆ. ಸ್ಮಿತೇಶ್ ಅವರು ಹೇಳಿದ ಹಾಗೆ ಸುಮಾರು 70 ದಿನಗಳ ಕಾಲ ಕರಾವಳಿ ಭಾಗ ಅಂದ್ರೆ ಮಂಗಳೂರು ಇರ್ಬೋದು ಅಥವಾ ಉಡುಪಿ ಜಿಲ್ಲೆ ಇರ್ಬೋದು, ಎಲ್ಲಾ ಭಾಗಗಳಲ್ಲೂ ಕೂಡ 70 ದಿನಗಳ ಕಾಲ ನಮ್ಮ ದಸ್ಕತ್ ತುಳು ಚಿತ್ರ ವಿಜೃಂಭಿಸಿದೆ ಮತ್ತು ಎಲ್ಲ ಪ್ರೇಕ್ಷಕರ ಮನವನ್ನು ಕೂಡ ಗೆದ್ದಿದೆ. ಇದು ನಮಗೆ ತುಂಬಾ ಪ್ರೌಡ್ ಫೀಲ್ ಆಗುವಂತಹ ವಿಷಯ ನಮ್ಮ ತಂಡಕ್ಕೆ. ಬಿಕಾಸ್ ನಾವು ಸುಮಾರು ಒಂದು 5 ವರ್ಷಗಳ ಕಾಲ ಬೇರೆ ಬೇರೆ ಕಂಟೆಂಟ್ ಗಳನ್ನ ಮಾಡಿದ್ವಿ. ಮೊದಲ ಚಲನಚಿತ್ರ ನಮ್ಮ ತಂಡದ್ದು ಕನಸು ಮಾರಡೆಗಿದೆ. ಅದನ್ನ ನಿರ್ದೇಶನ ಮಾಡಿದವರು ಸ್ಮಿತೇಶ್ ಬಾರಿ ಅವರು. ಅದಾದ ನಂತರ ನಾವು ಒಂದಷ್ಟು ವೆಬ್ ಸೀರೀಸ್ ಗಳನ್ನ ಮಾಡಿದ್ವಿ. ಅದು ಟಾಕೀಸ್ ಎನ್ನುವಂತ ಒಂದು ಪ್ಲಾಟ್ಫಾರ್ಮ್ ಇದೆ, ಆಪ್ ಅಲ್ಲಿ ಇದೆ. ಅದೊಂದು OTT ಪ್ಲಾಟ್ಫಾರ್ಮ್. ಅಲ್ಲಿ ಮಾಯೆ, ವನಜ, ಗಿಲ್ಬಿಸ್ಟಿಕ್ ಫ್ಯಾಮಿಲಿ, ಹೀಗೆ ಒಂದಷ್ಟು ಕಂಟೆಂಟ್ ಗಳನ್ನ ನಾವು ಮಾಡಿದ್ವಿ. ಅದಾದ ನಂತರ ನಾವು ಥಿಯೇಟ್ರಿಕಲ್ ಆಗಿ ರಿಲೀಸ್ ಮಾಡಿದ್ದೆ ಈ ದಸ್ಕತ್ ಎನ್ನುವಂತ ಒಂದು ಚಿತ್ರ. ಸೊ ಈಗ ಈ ಚಿತ್ರ ತುಳುನಾಡು ಅಂದ್ರೆ ಕರಾವಳಿ ಭಾಗದಲ್ಲಿ ವಿಜೃಂಭಿಸಿದೆ. ಅದಾದ ನಂತರ ದುಬೈ ಇರಬಹುದು, ಮಸ್ಕತ್ ಇರಬಹುದು, ಕೆನಡಾ, ನೈಜೀರಿಯಾ, ಕೀನ್ಯಾ, ಹೀಗೆ ಹಲವಾರು ದೇಶಗಳಲ್ಲೂ ಕೂಡ ಪ್ರದರ್ಶನವನ್ನ ಕಂಡಿದೆ. ನಮಗೊಂದು ಖುಷಿ ಏನು ಅಂತಂದ್ರೆ, ನಾವು ಸಿನಿಮಾ ರಿಲೀಸ್ ಆಗೋದಕ್ಕಿಂತ ಮುಂಚೆ ಸಿನಿಮಾದ ಬಗ್ಗೆ ಅತಿ ಹೆಚ್ಚು ನಿಮಗೆ ಹೇಳೋದಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ. ಬಟ್ ಈಗ ರಿಲೀಸ್ ಆಗಿದೆ ಮತ್ತು ಒಂದಷ್ಟು ಜನ ಪ್ರೇಕ್ಷಕರು ಈ ಸಿನಿಮಾನ ನೋಡಿದ್ದಾರೆ. ಅವರ ವಿಮರ್ಶೆಯನ್ನು ಕೂಡ ನೀವು ನೋಡಿದಿರಿ ಈಗ. ಹಾಗೆ ಅವರಲ್ಲದೆ ಸಾವಿರಾರು ಜನರು ಕೂಡ ವಿಮರ್ಶನೆ ಕೊಟ್ಟಿದ್ದಾರೆ, ಬರ್ದಿದ್ದಾರೆ. ಅವರ ಒಂದಷ್ಟು ಮುಖಪುಟಗಳಲ್ಲಿ ಬರೆದು ನಮ್ಮನ್ನ ಬಹುದೊಡ್ಡ ಮಟ್ಟಕ್ಕೆ ತಲುಪಿಸಿದ್ದಾರೆ. ಈಗ ನಮ್ಗೊಂದು ದೊಡ್ಡ ಕೋರಿಕೆ ಏನಂತಂದ್ರೆ, ನಿಮ್ಮ ಮುಖೇನ ಈ ದಸ್ಕತ್ ಎನ್ನುವಂಥದ್ದು ಹರಿಯುವ ನದಿ ಆಗ್ಬೇಕು ಅನ್ನೋ ನಮ್ಮ ಕನಸು. ಅಂದ್ರೆ ಬರಿಯ ಕರಾವಳಿ ಭಾಗಕ್ಕೆ ಸೀಮಿತವಾಗದೆ ಈ ದಸ್ಕತ್ ಎನ್ನುವಂಥದ್ದು ಕನ್ನಡ ನಾಡಿನ ಪ್ರತಿಯೊಂದು ಊರುಗಳಲ್ಲೂ ಪ್ರತಿಯೊಂದು ಜಾಗಗಳಿಗೂ ತಲುಪಬೇಕು ಅನ್ನೋದು. ಸೊ ಇದೊಂದು ನಮ್ಮ ಕನಸಾಗಿತ್ತು. ಆ ಕನಸಿಗೆ ನನಸಾಗುವ ಹಾಗೆ ಮಾಡಿದವರು ನನ್ನ ಹತ್ರವೇ ಕುಳಿತಿರುವಂತಹ ಅಜಾನುಬಾಹು ಅಂತ ಹೇಳ್ತೇನೆ. ಅಂದ್ರೆ ಸ್ಮಿತೇಶ್ ಅವರು ಹೇಳಿದ್ರು ಅವರ ಸಾಧನೆ ಏನು ಅಂತ. ನಮಗೆ ಒಂದು 2 ವರ್ಷಗಳ ಹಿಂದೆ ನಮ್ಮ ಸ್ನೇಹಿತರ ಮೂಲಕ ಸರ್ದು ಪರಿಚಯ ಆಯಿತು. ರಕ್ಷಿತ್ ಎನ್ನುವ ನನ್ನ ಫ್ರೆಂಡ್ ಅವರು, ಅವರ ಜೊತೆಗೆ ಕೆಲಸ ಮಾಡ್ತಾರೆ. ಹೀಗೆ ಆ ಊರಿನ ಬಗ್ಗೆ ನಮ್ಗೆ ಹೇಳಿದ್ರು ರಕ್ಷಿತ್ ಅವರು. ಅರೆಬನ್ನೆ ಮಂಗಲ ಅಂತ ಊರಿನ ಹೆಸರು. ಆ ಊರಿಗೆ ನಾನು ಸ್ಮಿತೇಶ್ ಅವರ ಸುಮ್ಮನೆ ಹೋಗಿದಾಗ ಆ ಊರಿನ ಪರಿಸ್ಥಿತಿಯನ್ನು ನೋಡಿ ನನಗೆ ತುಂಬಾ ಖುಷಿ ಆಗ್ಬಿಡ್ತು. ಒಂದು ಹಳ್ಳಿ ಇದ್ದದ್ದನ್ನ, ಅಂದ್ರೆ ಒಂದು ಸುಂದರವಾದ ಹಳ್ಳಿ, ಆ ಹಳ್ಳಿಯಲ್ಲಿ ಮೂಲಭೂತ ಸೌಕರ್ಯದ ಕೊರತೆ ಇದ್ದಾಗ ಒಬ್ಬ ವಿಷನ್ ಇರುವಂತಹ ಒಬ್ಬ ದೊಡ್ಡ ಮಹಾನುಭಾವ ಮುಂದೆ ಬಂದಾಗ ಆ ಊರು ಅಭಿವೃದ್ಧಿಯ ಪದದತ್ತ ಸಾಗುತ್ತದೆ ಅನ್ನೋದಕ್ಕೆ ಮುಖ್ಯ ಉದಾಹರಣೆ ಶ್ರೀಯುತ ಜಗದೀಶ್ ಅರೆಬನ್ನಿ ಮಂಗಲ ಅವರು. ಸೊ ಅವ್ರು ಮಾಡಿರುವಂತಹ ಸಾಧನೆ ಬಹು ದೊಡ್ಡದು. ಆ ಸಾಧನೆಗೆ ನಮಗೆ ಈಗ ಅವರ ಜೊತೆಗೆ ಕೆಲಸ ಮಾಡುವಂತಹ ಒಂದು ದೊಡ್ಡ ಅವಕಾಶ ಸಿಕ್ಕಿದೆ, ಸೌಭಾಗ್ಯ ಸಿಕ್ಕಿದೆ. ಇವತ್ತು ಅವರು ನಮ್ಮ ದಸ್ಕತ್ ಎನ್ನುವಂತ ಸಿನಿಮಾವನ್ನು ಸುಮಾರು 3 ಸಲ ನೋಡಿದ್ದಾರೆ. ಒಂದು 2 ಸಲ ತುಳು ಭಾಷೆಯಲ್ಲಿರುವಾಗ ನೋಡಿದ್ದಾರೆ. ಅದಾದ ನಂತರ 3ನೇ ಬಾರಿ ಕನ್ನಡದಲ್ಲೂ ಒಂದ್ಸಲ ಹೇಗ್ ಬಂದಿದೆ ನೋಡೋಣ ಅಂತ ನೋಡಿದ್ದಾರೆ. ಸೊ 3 ಬಾರಿಯೂ ಕೂಡ ಅವ್ರು ನೋಡಿದಾಗ ಅವರ ಹಳ್ಳಿಯ ಜನರನ್ನೇ ನೋಡಿದೀವಿ ಅಂತ ಪ್ರತಿ ಸಲ ನಮ್ಗೆ ಹೇಳ್ತಾ ಇದ್ರು. ಸೊ ನನ್ನ ಹಳ್ಳಿಯಲ್ಲೂ ಇಂಥದ್ದೇ ಜನ ಇದ್ದಾರೆ, ಇಂಥದ್ದೇ ಅಧಿಕಾರಿ ವರ್ಗ ಇತ್ತು, ಹೀಗೆ ಆಗ್ತಾ ಇತ್ತು ಸಿಚುವೇಶನ್ಗಳು ಅಂತ. ಸೊ ಅವರು ದೇವರ ದಯೆಯಿಂದ ನಮ್ಗೆ ಸಿಕ್ಕಿದ್ದಾರೆ. ಈಗ ನಮ್ಮ ಸಿನಿಮಾವನ್ನ ಇಡೀ ಕನ್ನಡ ನಾಡಿನ ಜನತೆಗೆ ಪ್ರಸರಿಸಬೇಕೆನ್ನುವಂತ ಒಂದು ಮಹದಾಸೆಯನ್ನು ಹೊತ್ಕೊಂಡಿದ್ದಾರೆ. ಸೊ ನಮ್ಮ ದಸ್ಕತ್ ಇವತ್ತಿಗೆ ನಮ್ಮ ಕನ್ನಡ ನಾಡಿನಾದ್ಯಂತ ರಿಲೀಸ್ ಆಗಿ, ಅಂದ್ರೆ ಮೇ 9ನೇ ತಾರೀಕು ನಾವು ರಿಲೀಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೇವೆ. ಹಾಗೆ ಅನೌನ್ಸ್ ಕೂಡ ಮಾಡಿದ್ದೇವೆ. 9ನೇ ತಾರೀಕು ರಿಲೀಸ್ ಆಗುತ್ತೆ. ಬರೀ ರಿಲೀಸ್ ಆಗೋದು ಮಾತ್ರ ಅಲ್ಲ, ಇಡೀ ಕನ್ನಡ ನಾಡಿನಾದ್ಯಂತ ದಸ್ಕತ್ ಪಸರಿಸಬೇಕು. ಈಗಾಗಲೇ ನಿಮ್ಗೆ ಗೊತ್ತಿರುತ್ತೆ, ದಸ್ಕತ್ ಅಂದ್ರೆ ಸಿಗ್ನೇಚರ್ ಅಂದ್ರೆ ಸಹಿ ಅಂತ ಅರ್ಥ. ಸೊ ನಮ್ಮ ಮಂಗಳೂರು ಭಾಗದಲ್ಲಿ ಅತಿ ಹೆಚ್ಚಾಗಿ ಆ ಪದವನ್ನು ಬಳಕೆ ಮಾಡ್ತಾರೆ. ಅಂಡ್ ನಾನು ತಿಳಿದ ಮಟ್ಟಿಗೆ ಬೆಂಗಳೂರಲ್ಲೂ ಕೂಡ ಒಂದಷ್ಟು ಜನರಿಗೆ ದಸ್ಕತ್ ಅಂದ್ರೆ ಗೊತ್ತು, ಉತ್ತರ ಕರ್ನಾಟಕದಲ್ಲೂ ದಸ್ಕತ್ ಅಂದ್ರೆ ಏನು ಅಂತ ಗೊತ್ತು. ಕಾರಣ ನಿಮ್ಗೆ ಗೊತ್ತಿರಬಹುದು, ಒಂದಷ್ಟು ವರ್ಡ್ಗಳು ಬೇರೆ ಬೇರೆ ಭಾಷೆಯ ವರ್ಡ್ಗಳು ನಮಗೆ ಇನ್ಫ್ಲೂಯೆನ್ಸ್ ಆಗುತ್ತೆ. ಎಕ್ಸಾಂಪಲ್, ಈಗ ಸ್ಕೂಲ್ ಅನ್ನೋದು ಈ ಸ್ಕೂಲ್ ಆಗಿದೆ. ಈ ಸ್ಕೂಲ್ ಅಂದ್ರೆ ಕನ್ನಡ ಪದ ಅಲ್ಲ ಅದು ಆಕ್ಚುಲಿ, ಬಟ್ ನಾವು ಕನ್ನಡವಾಗಿ ಅದನ್ನು ಸ್ವೀಕರಿಸಿದ್ವಿ. ಬಿಕಾಸ್ ಒಂದು ಹಳ್ಳಿಯ ಜನರ ಬಾಯಲ್ಲಿ ಬರುವಂತಹ
ಇಂಗ್ಲಿಷ್ ಪದದ ತರ್ಜುಮೆ, ಅಂದ್ರೆ ಅದೊಂದು ಸ್ವಲ್ಪ ಹಳ್ಳಿಗವಾಗಿ ಹೋಗ್ತದೆ. ಸ್ಕೂಲ್ ಇರೋದು ಸ್ಕೂಲ್ ಆಗಿದೆ, ದಸ್ಕತ್ ಎನ್ನುವಂಥದ್ದು ದಸ್ಕತ್ ಆಗಿದೆ. ಸೊ ಅಷ್ಟೇ ವ್ಯತ್ಯಾಸ. ಹಾಗಾಗಿ ಎಲ್ರಿಗೂ ಅರ್ಥ ಆಗುತ್ತೆ ಅನ್ಕೊಂಡಿದ್ದೇನೆ. ಅಂಡ್ ಈಗಾಗಲೇ ಇದು ಪ್ರಚಾರದಲ್ಲಿದೆ. ಹೇಗೆ ಅಂತಂದ್ರೆ ಮೊನ್ನೆ ತಾನೇ ನಡೆದಂತಹ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ 3ನೇ ಸ್ಥಾನವನ್ನ ನಮ್ಮ ದಸ್ಕತ್ ಪಡ್ಕೊಂಡಿದೆ. ತುಂಬಾ ಖುಷಿ ಏನಂತಂದ್ರೆ ಆಲ್ಮೋಸ್ಟ್ 4000 ಮೂವೀಸ್ ಬಂದಿದೆ ಅಲ್ಲಿಗೆ. ಸೆಲೆಕ್ಷನ್ ಆಗಿರುವಂತದ್ದು 3 ಕೆಟಗರಿಯಲ್ಲಿ, 14 3 ಕೆಟಗರಿಯಲ್ಲಿ. ಸೊ ನಮ್ಮ ಸಿನಿಮಾ ಈ ವರ್ಷ ಅಂದ್ರೆ ಹಿಂದಿನ ವರ್ಷಗಳಲ್ಲೆಲ್ಲ ಪ್ರಾದೇಶಿಕ ಭಾಷೆಯ ಸಿನಿಮಾ ತುಳು ಅಂತ ಹೇಳಿ ಪ್ರೈಸ್ ಕೊಡ್ತಾ ಇದ್ರು. ಬಟ್ ಈ ಸಲ ನಮ್ಗೊಂದು ತುಂಬಾ ಖುಷಿ ಏನಂತಂದ್ರೆ ಕನ್ನಡ ಸಿನಿಮಾ ಕಾಂಪಿಟೇಷನ್ ಅಲ್ಲಿ ನಮ್ಮ ದಸ್ಕತ್ ಸೆಲೆಕ್ಟ್ ಆಗಿರುವಂತದ್ದು. 14 ಸಿನಿಮಾದಲ್ಲಿ 2 ತುಳು ಸಿನಿಮಾಗಳಿಗೆ ಪ್ರಶಸ್ತಿ ಬಂದಿತ್ತು. ಮೊದಲ ಪ್ರಶಸ್ತಿ ಬಂದು ಮಿಕ್ಕ ಬಣ್ಣದ ಹಕ್ಕಿ ಅಂತ ನಿಮ್ಗೆಲ್ರಿಗೂ ಗೊತ್ತಿದೆ. ಸೆಕೆಂಡ್ ಪ್ರೈಸ್ ಬಂದು ಪಿದಾಯಿ ಅಂತ, ಅದು ಕೂಡ ತುಳು ಸಿನಿಮಾ. 3ನೇ ಪ್ರೈಸ್ ಬಂದು ದಸ್ಕತ್ ಅಂತ. ಸೊ ನಮ್ಗೊಂದು ತುಂಬಾ ಪ್ರೌಡ್ ಫೀಲ್ ಇದೆ. ಬಿಕಾಸ್ ಜನರಿಗೆ ನಾವು ಖಂಡಿತವಾಗ್ಲೂ ಎಂಟರ್ಟೈನ್ ಮಾಡ್ತೀವಿ. ಅವ್ರು ನೋಡಿದಾಗ ಅವರಿಗೆಲ್ಲೂ ಕೂಡ ಬೇಸರವಾಗದಿರುವಂತಹ, ಎಲ್ರಿಗೂ ಕೂಡ ಮನೋರಂಜನೆಗೆ ಕೊರತೆ ಆಗಿರುವಂತಹ ಒಂದು ಕಥೆಯನ್ನು ಕಟ್ಕೊಟ್ಟಿದ್ದೇವೆ. ಕಂಟೆಂಟು ಇದೆ, ಮನೋರಂಜನೆಯೂ ಇದೆ, ಬದುಕಿನ ಅರಿವು ಇದೆ. ಸೊ ಹಳ್ಳಿಗರ ಬದುಕು, ಸಂಘರ್ಷ, ಸಂಸ್ಕೃತಿಯ ಅನಾವರಣ ಇದೆ. ಎಲ್ಲವನ್ನು ಒಳಗೊಂಡಿರುವಂತಹ ಸಿನಿಮಾವೇ ನಮ್ಮ ದಸ್ಕತ್.